ಯಾವತ್ತೂ ಬೈದಿರೋ ಅತ್ತೆ ನನ್ನ ಈಗ ಬೈಯೋಂಗಾಯ್ತು. ನಾನೇನಂತ ತಪ್ಪು ಮಾಡಿದ್ದೆ? ನನ್ನ ಮಗು ಆಗ್ದಿರೋದಕ್ಕೆ ನಾನೇನು ಮಾಡಲಿ? ಆ ರೀತಿ ಎಲ್ಲ ಅಂದ್ಬಿಟ್ರಲ್ಲ. ಯಾಕೆ ನಾನು ಇನ್ನೂ ಬಸರಿ ಆಗ್ತಾ ಇಲ್ಲ ದೇವ್ರೆ? ನಾನೇನು ತಪ್ಪು ಮಾಡಿದ್ದೀನಿ? ಹೇಳು ದೇವ್ರೆ, ಹೇಳು, ನಾನೇನು ತಪ್ಪು ಮಾಡೀನಿ? ನನಗೆ ಯಾಕೆ ಮಕ್ಕಳಾಗತ್ತಿಲ್ಲ? ನಾನೇನಾದರೂ ದ್ರೋಹ ಮಾಡಿದಾನೆ ಯಾರಿಗಾದರೂ? ನಾನು ಒಬ್ರಿಗೂ ಮೋಸನೂ ಮಾಡಿಲ್ಲ, ಒಬ್ರಿಗೆ ಕೆಟ್ಟದ್ದನ್ನು ಬಯಸಿಲ್ಲ. ಆದರೆ ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ನನಗೆ ಯಾಕೆ ಮಗು ಆಗೋದಕ್ಕೆ ನೀನು ಬಿಡ್ತಾ ಇಲ್ಲ? ದೇವ್ರೆ, ನನಗೂ ಮಗು ಆಗಬೇಕು, ನಾನು ಬಸರಿ ಆಗಬೇಕು. ನಮ್ಮತ್ತೆಗೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು. ಆ ರೀತಿ ಆಗೋಂಗೆ ಮಾಡು. ನನ್ನ ಹೊಟ್ಟೆಲಿ ಒಂದು ಪಾಪುನ ಬರೋ ಥರ ಮಾಡು ದೇವ್ರೆ, ಬರೋ ಥರ ಮಾಡು. ನಮ್ಮತ್ತೆ ನೋಡಿದ್ರೆ ಆ ರೀತಿ ಎಲ್ಲ ಬೈದು ನನ್ನನ್ನು. ಇನ್ನು ಈ 2 ವರ್ಷ ಟೈಮ್ ಕೊಟ್ಟಿದ್ದಾರೆ ನನಗೆ. 2 ವರ್ಷದಾಗ ಏನಾದರೂ ನನ್ನ ಬಸರಿ ಆಗಲಿಲ್ಲ ಅಂದ್ರೆ, ನನ್ನ ಕೈಯಲ್ಲಿ ಮಗು ಇರಲಿಲ್ಲ ಅಂದ್ರೆ ಅವ್ರು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ, ನನ್ನ ಗಂಡನ ದೂರ ಮಾಡ್ತಾರಂತ. ಇದೆಲ್ಲ ಆಗಿದ್ದು ನಮ್ಮವ್ವನಿಂದನ ಅಂತ. ಆದರೂ ನನ್ನ ಗಂಡನ ಬಿಟ್ಟು ನನ್ನ ಕೈಲಿ ನನಗೆ ಬದುಕೋಕ್ಕಾಗಲ್ಲ ದೇವ್ರೆ, ಬದುಕೋಕ್ಕಾಗಲ್ಲ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ. ಅವರಿಲ್ಲ ಅಂದ್ರೆ ನನಗೊಂದು ನಿಮಿಷನೂ ಇರೋಕ್ಕಾಗಂಗಿಲ್ಲ. ಅಂತಾದ್ರಾಗ ಇನ್ನವ್ರನ್ನ ಬಿಟ್ಟು ಬದುಕೋದಂದ್ರೆ ಅದು ನನ್ನ ಸಾವನ್ನ ಹೊರತು ನಾನು ಬದುಕೋದಂತೂ ಸುಳ್ಳು. ಆವಾಗ ಆ ಟೈಮ್ದಾಗ ಹಂಗೇನಾದರೂ ಆದ್ರೆ ಇಲ್ಲೇ ಬಂದ ನಿನ್ನ ಕಣ್ಣು ಮುಂದನ ನಿನ್ನ ಈ ನದಿಯಾಗ ನಾನು ಬಿದ್ದು ಸಾಯ್ತೇನೆ. ನೆನ್ಪಿಟ್ಕೊ, ನನಗೆ ಶಿಕ್ಷೆ ಕೊಡು. ಆದ್ರೆ ಮಕ್ಕಳಾಗ್ದಿರೋ ಹಂಗೆ ಮಾಡಿ ಅದನ್ನ ಮನಸ್ಸಿನಾಗ ದೊಡ್ಡ ನೋವು ಆಗುವಂಗೆ ಮಾಡಬೇಡ ದೇವ್ರೆ, ಮಾಡಬೇಡ. ನಮ್ಮ ಅಕ್ಕೆ ಪ್ರೆಗ್ನೆಂಟ್ ಅದಾಳೆ, ಎಲ್ಲರೂ ಇರ್ತಾರೆ. ಆದ್ರೆ ನಾನು ಯಾಕೆ ಇನ್ನೂ ಆಗಿಲ್ಲ? ಆ ಅಜ್ಜನಂತಕ್ಕೆ ಹೋಗಿ ಬರ್ಬೇಕಂದ್ರೆ ಅಜ್ಜ ಇದ್ದಾನೋ ಸತ್ತಾನೋ ಗೊತ್ತಿಲ್ಲ. ಅವನೇನಾದರೂ ಪರಿಹಾರ ಹೇಳ್ತಿದ್ದ? ಇಲ್ಲ, ನಾನು ಹಾಸ್ಪಿಟ್ಲಾಗಾದರೂ ಹೋಗಿ ತೋರಿಸ್ಬೇಕು. ನನಗೆ ಮಕ್ಕಳು ಬೇಕು, ಇಲ್ಲ ಅಂದರೆ ನನ್ನ ಗಂಟನ್ನು ಕಳ್ಕೊಬೇಕಾಗ್ತದೆ. ನನ್ನ ಗಂಡ ನಾನಿಲ್ಲ ಒಂದು ನಿಮಿಷನೂ ಇರೋಕ್ಕಾಗಲ್ಲ ದೇವ್ರೆ, ಇರೋಕ್ಕಂತೂ ಆಗಲ್ಲ ನನಗೆ. ನನ್ನ ಗಂಡನ ನಾನು ಯಾರಿಗೂ ಬಿಟ್ಕೊಡಂಗಿಲ್ಲ. ಅತ್ತೆ ಮುಂದೆ ಹಂಗಂತಿರ್ಬೋದು, ನನ್ನ ಗಂಡನ ನಾನು ಬಿಟ್ಬಿಡ್ತೇನೆ, ಅವ್ರು ಬೇಕಿದ್ರೆ ನೀವು ಇನ್ನೊಂದು ಮದುವೆ ಮಾಡಿರಿ ಅಂತೇಳಿ ಅಂದಿರ್ಬೋದು. ಆದರೆ ಅವ್ರನ್ನ ಬಿಟ್ಟು ಇನ್ನೊಬ್ರ ಜೊತೆಗೆ ನೋಡೋಕೆ ನನಗೆ ಮನಸ್ಸಿಲ್ಲ ದೇವ್ರೆ, ಮನಸ್ಸಿಲ್ಲ. ಯಾಕೆ ನಾನೇನು ಮೋಸ ಮಾಡಿದ್ದೀನಿ? ನಿನಗೆ ಪೂಜೆ ಮಾಡೋದನ್ನ ಏನಾದರೂ ನಿಲ್ಸಿದ್ದೀನಾ? ಅಥವಾ ಏನಾದರೂ ನಾನು ತಪ್ಪು ಮಾಡಿದ್ದೀನಾ? ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಈ ರೀತಿ ನೀನು ಶಿಕ್ಷೆ ಕೊಡಬೇಕು. ನಾನೇನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ನನಗೂ ಮಗು ಆಗೋ ಥರ ಮಾಡು ದೇವ್ರೆ, ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಅಯ್ಯೋ, ಎಲ್ಲಿ ಹೋದ್ಲು ಈ ಅಮ್ಮ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ನನಗಂತೂ ಭಯ ಆಗತೈತಿ. ಈಗೇನಾದರೂ ದೇವಸ್ಥಾನಕ್ಕದು ಹೋಗ್ಯಾಳ? ಅಲ್ಲಿ ಹೋಗಿ ನೋಡೋಣ. ಆಕೆ ಮನಸ್ಸಿಗೆ ಬೇಜಾರಾದಾಗ ಆಕೆ ನಾನು ದೇವ್ರ ಹತ್ರನೇ ಕೇಳೋದು ಅಂತ ಅಂದಿದ್ಲು. ಇಲ್ಲ, ಆಕೆ ದೇವ್ರಂತಕ್ಕೆ ಹೋಗಿರ್ತಾಳ, ಹೋಗಿ ನೋಡ್ಬೇಕು. ಏನಾದರೂ ಹೇಳೋದೇರೆ, ಯಾಕೆ ಈ ರೀತಿ ಕಲ್ತಾರ ಸುಮ್ಮನೆ ಕುಂತಿದ್ದಿ? ನಮ್ಗೇನಂತ ಗೊತ್ತಾಗಬೇಕಲ್ಲ. ನನಗೆ ಮಗು ಆಗುತ್ತಾ ಇಲ್ವಾ ಅನ್ನೋದನ್ನ ನೀನು ಹೇಳು. ನಿನಗೆ ಎಷ್ಟು ವರ್ಷ ಆಯಿತು ನಾನು ನಡ್ಕೊಳಕತ್ತಿ? ಬಂದಿರೋದಾದ್ರೂ ನಾನು ನಿನ್ನ ಹತ್ರ ಏನಾದರೂ ಕೇಳಿದನ? ಏನೂ ಕೇಳಿಲ್ಲ. ಅದ ಇವತ್ತು ಕೇಳ್ತಾ ಇದ್ದೀನಿ. ಇದನ್ನಾದರೂ ನನಗೆ ನೆರವೇರ್ಸೋಕ್ಕಾಗೋದಿಲ್ಲ ಅಂದ್ರೆ ಮತ್ತೆ ನೀನು ದೇವ್ರಂತ ಎದಕ್ಕಿರೋದು? ನೀನು ಹೇಳೋವರೆಗೂ ಇವತ್ತು ನಾನು ಇಲ್ಲಿಂದ ಎದ್ದು ಹೋಗಲ್ಲ. ಎದ್ದು ಮಾತ್ರ ನಾನು ಇಲ್ಲಿಂದ ಹೋಗಂಗಿಲ್ಲ. ಏನಾದರೂ ಆಗಲಿ, ನಾನು ಮಾತ್ರ ಇಲ್ಲಿಂದ ಎದ್ದು ಹೋಗಲ್ಲ. ನೀನು ಹೇಳೋವರೆಗೂ ಈ ಕಲ್ಗೆ ನಾನು ಹಣೆ ಚಚ್ಕೋತೀನಿ. ನನಗೆ ನೀನು ಬಂದು ಹೇಳಬೇಕೀಗ, ಹೇಳಬೇಕು. ಇಲ್ಲ ಅಂದ್ರೆ ನಾನು ಇಲ್ಲೇ ಸತ್ತು ಬಿಡ್ತೇನೆ ನಿನ್ನ ಮುಂದೆ. ನಾನು ಇಷ್ಟು ದಿನ ನಾನು ನಂಬಿ ಪೂಜೆ ಮಾಡಿದ್ದೇನೆ, ಅದಕ್ಕಾದ್ರೂ ನೀನು ಬಂದ ನನ್ನ ಕಾಪಾಡಿ ನನಗೆ ನೀನು ಆಶೀರ್ವಾದ ಮಾಡಬೇಕು. ನಿನ್ನ ಹೊಟ್ಟಾಗ ಮಗು ಅನ್ನೋದನ್ನು ಮೂಡಿಸ್ತಾ ಅಂತ ನೀನು ಹೇಳಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಂಗಿಲ್ಲ. ಅಯ್ಯೋ ಅಮ್ಮ, ಅಲ್ಲೇ ಇದ್ದಾಳ. ಹೋಗೋಣ, ಆಕಿನ ಸಮಾಧಾನ ಮಾಡಬೇಕು. ಆಕೆ ಮನಸ್ಸಿಗೆ ಭಾಳ ನೋವಾಗೈತೆ ಅನ್ನೋದು ನನಗೆ ಗೊತ್ತು. ಹೆಂಗಾದ್ರೂ ಮಾಡಿ ಜನ ಸಮಾಧಾನ ಮಾಡಬೇಕು. ಅಮ್ಮೋ, ಹೇಳಮ್ಮ ಮೇಲೆ ಏನು ಮಾಡ್ಕೋತಾ ಇದೀಯ ನೀನು? ತೆಲಿಗೆಲಿ ಕೆಟ್ಟ ತನ್ನ ನಿನಗೆ ಹುಚ್ಚಿ ಹಂಗೆ ಯಾಕೆ ಆಡಕತ್ತಿದ್ದಿ? ಹೌದು ರೀ, ನಾನು ಹುಚ್ಚಿ ಆಗಿದ್ದೀನಿ. ಇಷ್ಟು ವರ್ಷ ಈ ದೇವ್ರನ್ನ ನಂಬಿ ನಾನು ಹುಚ್ಚಿ ಆಗಿದ್ದೀನಿ.
ನಾನು ಇಷ್ಟು ವರ್ಷ ಈ ದೇವ್ರಿಗೆ ಬಂದಿದ್ದೀನಿ, ಇಷ್ಟು ವರ್ಷ ಈ ದೇವ್ರಿಗೆ ಪೂಜೆ ಮಾಡಿದ್ದೀನಿ. ಆದರೆ ಈ ದೇವರು ನನಗೆ ಮೋಸ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ದೇವ್ರನ್ನ ನಾನು ಕೇಳ್ತಾ ಇದ್ದೀನಿ, ನಾನು ನಿನಗೇನು ಮೋಸ ಮಾಡಿದ್ದೀನಿ ಹೇಳು ದೇವ್ರಿ ಅಂತ ಕೇಳ್ತಾ ಇದ್ದೀನಿ. ಆದರೆ ಆ ದೇವರು ಏನು ಮಾತಾಡ್ತಾನೆ ಇಲ್ಲ, ಏನು ಮಾತಾಡ್ತಾನೆ ಇಲ್ಲ ರೀ. ಇವಾಗ ಹೇಳ್ತೀಯ ಇಲ್ವಾ ನೀನು? ಎದ್ದೇಳು ಮೇಲ, ಎದ್ದೇಳು. ಇಲ್ಲ ರೀ, ನಾನು ಇಲ್ಲಿಂದ ಬರಲ್ಲ. ನನಗೆ ಆ ದೇವ್ರ ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾನು ಬರಲ್ಲ ಬರಲ್ಲ ಬರಲ್ಲ. ನೀವು ಹೋಗಿ. ನಾನು ಹೇಳು ಮಾತು ಕೇಳು, ಸಮಾಧಾನ ಮಾಡ್ಕೊ ಅಮ್ಮು, ಸಮಾಧಾನ ಮಾಡ್ಕೊ. ಇಲ್ಲ ಅಂದ್ರೆ ನನಗೂ ಅಳು ಬರ್ತಾ ಇದೆ, ನನಗೂ ಮನಸ್ಸಿಗೆ ನೋವು ಆಗ್ತಾ ಇದೆ. ಸಾರಿ ರೀ, ನನ್ನಿಂದಾಗಿ ನಿಮಗೂ ನೋವು ಆಗೋ ಥರ ಆಯಿತು. ಎಲ್ಲ ನನ್ನಿಂದಾನೆ, ಎಲ್ಲ ನನ್ನಿಂದಾನೆ. ಸಮಾಧಾನ ಮಾಡ್ಕೊ ಅಮ್ಮು, ಸಮಾಧಾನ ಮಾಡ್ಕೊ. ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ. ನಿನ್ನ ಬಿಟ್ಟು ಇನ್ನೊಂದು ಮದುವೆ ಆಗ್ತೀನಿ ಅಂತ ಅನ್ನೋದು ಅದು ಕನಸಿನ ಮಾತು. ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ಇದು ನಿನಗೆ ನೆನಪಿರಲಿ. ಆ ದೇವರೇ ಬಂದು ಹೇಳಿದ್ರು ನಾನು ಇನ್ನೂ ದೂರ ಮಾಡಲ್ಲ. ಅಮ್ಮ ಅಲ್ಲ, ಯಾರು ಬಂದು ಹೇಳಿದ್ರು ನಾನು ಕೇಳಲ್ಲ. ನನಗೆ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ಅಮ್ಮು. ನನ್ನನ್ನು ಅಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ? ನೀನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತಿದೆ. ಅದು ಗೊತ್ತಿದ್ದನ್ನು ನಾನು ನಿನ್ನ ಒಂದು ಮಗು ಸಲುವಾಗಿ ನಿನ್ನ ದೂರ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ? ನೋಡು, ಇನ್ನೂ ನಮ್ಗೆ ಬೇಜಾನ್ ಟೈಮ್ ಐತಿ. ಆರಾಮಾಗಿ ಮಕ್ಕಳಾಗ್ತಾವೆ. ಇವಾಗೇನು ದೊಡ್ಡ ದೊಡ್ಡ ಹಾಸ್ಪಿಟ್ಲೆಲ್ಲ ಬಂದಿದೆ. ಎಷ್ಟಾದರೂ ದುಡ್ಡು ಖರ್ಚಾಗಲಿ, ನಾನು ಮಗು ಆಗೋ ರೀತಿ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಾಳಿನ ಹಾಸ್ಪಿಟ್ಲ್ಗೆ ಹೋಗೋನು, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗೋನು. ಅಲ್ಲಿ ನಾನು ಹೆಸರನ್ನ ಬರ್ಸಿದ್ದೀನಿ. ನಾಳೆ ಬಾ ಅಂತ ಹೇಳಿದ್ದಾರೆ. ನಾಳೆ ನೀನು ರೆಡಿಯಾಗು, ನಾವು ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ, ಸರಿನಾ? ನಿಜ ಹೇಳ್ತಾ ಇದ್ದೀರಾ? ನೀವು ನನ್ನ ಬಿಡಲ್ಲ ತಾನೇ? ಅಯ್ಯೋ ಹುಚ್ಚಿ, ನಿನ್ನನ್ನು ಬಿಟ್ಟು ನಾನು ಬದುಕಿರ್ತೇನೇನು? ಅವತ್ತ ನಾನು ಸಾವಾಗಿರ್ತೈತಿ. ನಿನ್ನ ಬಿಟ್ಟ ನಾನು ಬೇರೆ ಯಾರನ್ನಾದ್ರೂ ಮದುವೆ ಆಗ್ತಾನಂದ್ರೆ ಅದು ಸಾಧ್ಯನೇ ಇಲ್ಲ. ಅಯ್ಯೋ, ಆ ರೀತಿಯೆಲ್ಲ ಅನ್ಬೇಡ್ರಿ. ನೀವು ಆ ರೀತಿಯೆಲ್ಲ ಅಂದ್ರೆ ನನಗೆ ಅದನ್ನ ಕೇಳೋಕ್ಕಾಗಂಗಿಲ್ಲ. ಸರಿ, ದವಾಖಾನಿಗೆ ಹೋದ್ರೆ ಮಕ್ಕಳು ಆಗ್ತಾವಲ್ಲ, ಆ ಥರ ಟ್ರೀಟ್ಮೆಂಟ್ ಕೊಡ್ತಾರಲ್ಲ? ಇವಾಗಿನ ಜನ್ರೇಷನ್ ತುಂಬ ಮುಂದುವರ್ದತಿ. ಹಾಗಾಗಿ ಯಾವುದಕ್ಕೂ ಭಯ ಪಡೋ ಹಂಗೆ ಇಲ್ಲ. ಎಲ್ಲದಕ್ಕೂ ಇವಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ದೇವ್ರು ಮಾಡೋದನ್ನ ದೇವ್ರು ಮಾಡ್ತಾನೋ, ಡಾಕ್ಟ್ರ್ ಮಾಡೋದನ್ನ ಡಾಕ್ಟ್ರ್ ಮಾಡ್ತಾರೋ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನೀನು ಈ ರೀತಿ ಅಳೋದು, ಕಣ್ಣೀರು ಹಾಕೋದು, ಈ ರೀತಿ ಕಲ್ಲಿಗೆ ಬಂದು ಗುದ್ಕೊಳ್ಳೋದು ಮಾಡಿದ್ರೆ ನನಗೆ ಹೆಂಗೆ ಸಾಯೋ ಹಂಗಾಗ್ತದೆ ಗೊತ್ತು? ಹಾಂ ರೀ, ನಿಮ್ಮಂಥ ಗಂಡ ಸಿಗಕ್ಕ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ನಿಮ್ಮಂಥ ಗಂಡ ನನಗೆ ಸಿಕ್ಕಿದ್ದಾನ. ನನಗೂ ಅಷ್ಟೇ. ಮತ್ತು ನಿನ್ನಂಥ ಹೆಂಡತಿ ಸಿಗಕ್ಕ ನಾನು 7 ಜನ್ಮದ ಪುಣ್ಯ ಮಾಡಿದ್ದಾನೆ. ನೋಡು, ನಾಳೆ ಹೋಗೋಣ, ತಯಾರಾಗಿರ. ಈಗ ನೋಡು, ಈ ಕಣ್ಣೀರು ಇದೆಲ್ಲ ಏನೂ ಇರಬಾರ್ದು. ಎಲ್ಲಿ ನಿನ್ನ ಮುಖ ತೋರಿಸಿ ನೋಡೋಣ, ಮೇಲೆ ಮಾಡು. ನೋಡು, ಹಣಿಗೆ ಚಚ್ಕೊಂಡಿದ್ದಿ, ಕೆಂಪಗಾಗೈತಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತಿದ್ದಿ? ಮತ್ತೆ ಅಳೋದು ಬೇರೆ, ಕಣ್ಣೀರು ಒರೆಸ್ಕೋಣ. ನೀನು ಈ ರೀತಿ ಅಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಅಮ್ಮು. ಅಳಬೇಡ. ಇನ್ನು ಮುಂದೆ ನಿನ್ನ ಕಣ್ಣಾಗ ಯಾವತ್ತೂ ನಾನು ನೀರು ಬರೋ ಥರ ಮಾಡಲ್ಲ, ಸರಿನಾ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೋಸ್ಕರ ಅಂತೇಳಿ ಇಷ್ಟೆಲ್ಲ ಮಾಡಕತ್ತಾರಲ್ಲ, ನಂಗೆ ಖುಷಿ ಆಯಿತು. ನಿನಗೋಸ್ಕರ ಯಾಕ? ನಾವಿಬ್ರಿಗೋಸ್ಕರ ಮಾಡ್ತಾ ಇದ್ದೇನೆ. ನಾವಿಬ್ಬರು ಒಬ್ರನ್ನೊಬ್ಬರ ಯಾವತ್ತೂ ಬಿಟ್ಟಿರಬಾರ್ದು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೇನೆ. ನಾವು ಯಾವಾಗಲೂ ಇಬ್ಬರು ಜೊತೆಯಾಗಿರಬೇಕು. ನಮ್ಮ ನಡುವೆ ಯಾರೂ ಬರಬಾರ್ದು, ನಮ್ಮನ್ನು ಯಾರೂ ದೂರ ಮಾಡಬಾರ್ದು. ಹೌದು, ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು. ನಿಮ್ಮ ಸುಂದರಿ ಅಕ್ಕನೂ ಪ್ರೆಗ್ನೆಂಟ್ ಆಗಿದ್ದಾರಂತ. ಇಷ್ಟು ವರ್ಷ ಆದಮೇಲೆ ಅವ್ರು ನೋಡು, ಅವ್ರು ನಿನಕಿನ್ನ ಮುಂಚೆನೇ ಮದುವೆ ಆಗೈತಿ. ಮದುವೆಗೆ 8 ವರ್ಷ ಆದಮೇಲೆ ಇವಾಗ ಪ್ರೆಗ್ನೆಂಟ್ ಅದಾರ. ಆದರೆ ನೀ ನೋಡು, ಇನ್ನೂ 5 ವರ್ಷ ಆಗಿಲ್ಲ ಅಳಾಕತ್ತಿದ್ದಿ. ಹುಚ್ಚಿ ಅಂತಾರೆ ನಿನಗೆ, ಹುಚ್ಚಿ. ಅವರು ಹಂಗೆ ಅಳ್ತಿದ್ರು, ಸಾಯಕ್ಕೆ ಹೊಂಟಿದ್ರೇನ? ಇಲ್ಲಲ್ಲ, ನೀನೊಳೆ. ಹೌದಾ? ಸುಂದರಿ ಅಕ್ಕ ಪ್ರೆಗ್ನೆಂಟಾ? ಅಯ್ಯೋ, ನನಗೆ ಇದನ್ನ ಕೇಳಿ ತುಂಬ ಖುಷಿ ಆಯಿತು ರೀ. ಪಾಪ ಸುಂದರಿ ಅಕ್ಕ ಎಷ್ಟು ಆಸೆ ಇಟ್ಕೊಂಡಿದ್ಲು. 8 ವರ್ಷ ಆಗೈತಿ, ನನಗೂ ಮಕ್ಕಳಾಗಿಲ್ಲ ಅಂತೇಳಿ ಒಳಗೊಳಗೆ ನೋವು ಭಾಳ ಇತ್ತು. ಆದ್ರೆ ಅವ್ರ ಮನ್ಯಾಗ ಯಾರೂ ಕೇಳ್ತಾ ಇರಲಿಲ್ಲ. ಗಂಡ ಹೆಂಡತಿ ಸ್ವಲ್ಪ ದೂರ ದೂರ ಇರ್ತಿದ್ರಲ್ಲ, ಹಾಗಾಗಿ ಅವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಸುಮ್ಮನೆ ಇರ್ತಿದ್ರು. ಆದರೆ ನಾವಿಬ್ಬರು ಜೊತೆಗೆ ಇರ್ತೀವಲ್ಲ, ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ನಾವು ಕೇಳ್ತಾರಂತೇಳಿ ನನಗೆ ಅತ್ತಿ ಬೈಯಾಕತ್ತಿದ್ರಲ್ಲ, ಅದಕ್ಕೆ ಬೇಜಾರಾಯಿತು ಅಷ್ಟೇ. ಇವಾಗ ನನಗೆ ಖುಷಿ ಆಯಿತು. ಖುಷಿ ಆಗೋ ವಿಚಾರ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಭಾಳ ಖುಷಿ ಆಯಿತು. ಸರಿ, ನಡೀರಿ ಮನೆಗೆ ಹೋಗೋಣ. ಅಯ್ಯೋ ನನ್ನ ಹೆಂಡತಿ, ಇವಾಗ ನೀನು ಈ ನಗು ಮುಖ ನೋಡೋಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತು? ನೀನು ಯಾವಾಗಲೂ ಹಿಂಗೆ ಇರಬೇಕು, ನೀನು ನಗ್ನಗ್ತಾ ಇರಬೇಕು. ನಿನ್ನ ಕಣ್ಣಾಗ ನೀರು ಬಂದರೆ ನನಗೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ಅಮ್ಮು. ನೀನು ಯಾವಾಗಲೂ ಹಿಂಗೆ ಇರು, ಸರಿನಾ? ಬಂದು ಇವಾಗ ಮನೆಗೆ ಹೋಗೋಣ. ಮನ್ಯಾಗ ಮತ್ತು ಅತ್ತೆ ಅದು ಕಾಯ್ತಿರ್ತಾರೆ. ನಾನು ಹಂಗೆ ಹೊರಗೆ ಬಂದುಬಿಟ್ನಿ ಅತ್ಕೊಂತ. ನಾನಿನಿಂದ ನೀವು ಬಂದರೆ ಅಂತ ಅನಿಸ್ತೈತಿ. ನಡೀರಿ, ಇನ್ನು ಮನೆ ಕೆಲಸ ಜಾಸ್ತಿನೇ ಅದ. ಸರಿ, ನಾಳೆಲ್ಲ ಕೆಲಸ ಮುಗಿಸ್ಕೊ, ಜಲ್ದಿ ಹೋಗ್ಬಿಡೋನು. ಹಾಂ,
ಕೆಲಸ ಅನ್ಕೊಂತ ಮನ್ಯಾಗ ಕುಂದ್ರಕ್ಕೆ ಹೋಗ್ಬೇಡ ಮತ್ತೆ ಮೊದಲು ತೋರಿಸೋದನ್ನೆಲ್ಲ ಮುಗಿಸ್ಕೊಂಬಿಡೋನು. ಸರಿ ರೀ. ಐ ಲವ್ ಯು ರೀ. ಐ ಲವ್ ಯು ಸೋ ಮಚ್ ಅಮ್ಮು. ಬಾ.